ಒಂದು ಕ್ಷಣ ಯೋಚನೆ ಮಾಡಿ. 17 ವರ್ಷಗಳ ಕಾಯುವಿಕೆ, ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ, ಪೂಜೆ, ಹಾರೈಕೆ. ಕಡೆಗೂ 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆ ಅಸಾಧ್ಯವನ್ನೇ ಸಾಧಿಸಿ ತೋರಿಸಿತು. ಆ ಒಂದು ಕಪ್ ನಮ್ಮದಾಯಿತು. ನಿಮಗೆ RCB ಅಂದ್ರೆ ಇಷ್ಟನಾ? ಹಾಗಿದ್ರೆ ಈಗಲೇ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಸಲಾನೂ ಕಪ್ ನಮ್ದೇ ಅಂತ ಕಾಮೆಂಟ್ ಮಾಡಿ. ಆದರೆ ಕಪ್ ಗೆದ್ದ ನಂತರ ಈಗ ಮುಂದಿರುವ ಸವಾಲುಗಳೇನು? ಬನ್ನಿ, ಆ ಐತಿಹಾಸಿಕ ಗೆಲುವಿನಿಂದ ಹಿಡಿದು ತಂಡದ ಅನಿಶ್ಚಿತ ಭವಿಷ್ಯದವರೆಗಿನ ರೋಚಕ ಪಯಣವನ್ನು ಈಗ ನೋಡೋಣ. ಸರಿ, ಹಾಗಿದ್ರೆ ಈ ಇಡೀ ಕಥೆಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ನೋಡಿ, ಮೊದಲು ಆ 17 ವರ್ಷಗಳ ವಿಜಯೋತ್ಸವದ ಕ್ಷಣಕ್ಕೆ ಹೋಗೋಣ. ನಂತರ ಈ ಚಾಂಪಿಯನ್ ತಂಡದ ನಿಜವಾದ ಸ್ಟ್ರೆಂತ್ ಏನು ಅಂತ ನೋಡೋಣ. ಹಾಗೆ ಅವರ ವೀಕ್ನೆಸ್ಗಳು ಎಲ್ಲೆಲ್ಲಿವೆ ಅನ್ನೋದನ್ನು ಪತ್ತೆ ಮಾಡೋಣ. ಮುಂದೆ ಹೊಸ ಹೋಮ್ ಗ್ರೌಂಡ್ನ ಸವಾಲು ಹೇಗಿರಲಿದೆ ಮತ್ತು ಕೊನೆಯದಾಗಿ ಓನರ್ಶಿಪ್ ಬದಲಾವಣೆ ತಂಡದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ಬೋದು ಅನ್ನೋದನ್ನು ಚರ್ಚಿಸೋಣ. ಬನ್ನಿ, ಮೊದಲು ಆ ಬಹುನಿರೀಕ್ಷಿತ ಕ್ಷಣಕ್ಕೆ ವಾಪಸ್ ಹೋಗೋಣ. 17 ವರ್ಷಗಳ ಸುದೀರ್ಘ ಕಾಯುವಿಕೆಯನ್ನ ಕೊನೆಗೊಳಿಸಿದ ಆ ಐತಿಹಾಸಿಕ ವಿಜಯದ ಕಥೆಯನ್ನೊಮ್ಮೆ ಮೆಲುಕು ಹಾಕೋಣ. 17 ಇದು ಬರೀ ಒಂದು ನಂಬರ್ ಅಷ್ಟೇನಾ? ಖಂಡಿತ ಇಲ್ಲ. ಇದು 17 ವರ್ಷಗಳ ತಾಳ್ಮೆ, ನೋವು, ನಿರಾಸೆ, ಹತ್ತಿರ ಬಂದು ಕೈತಪ್ಪಿದ ಅವಕಾಶಗಳು ಮತ್ತು ಇಷ್ಟೆಲ್ಲಾದ್ರೂ ಒಂದಿನಾನೂ ಕಮ್ಮಿಯಾಗದ ಅಭಿಮಾನಿಗಳ ಬೆಂಬಲದ ಕಥೆ. ಆಗಿರ್ಲಿಲ್ಲ, ಅದೊಂದು ದೊಡ್ಡ ಎಮೋಷನಲ್ ರಿಲೀಸ್ ಆಗಿತ್ತು. 2025ರಲ್ಲಿ ಆ ಕಪ್ ಗೆದ್ದಿದ್ದು ಅದು ಕೇವಲ ಒಂದು ಮ್ಯಾಚ್ ಗೆದ್ದ ಹಾಗಲ್ಲ. ಅದು ಇಡೀ ಲೀಗ್ನಲ್ಲೇ ಅತಿ ದೀರ್ಘಕಾಲದ ಪ್ರಶಸ್ತಿಯ ಬರಗಾಲಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಟ ಹಾಗೆ. ಬೆಂಗಳೂರಿನ ಕ್ರಿಕೆಟ್ ಇತಿಹಾಸದಲ್ಲಿ ಅದೊಂದು ಹೊಸ ಅಧ್ಯಾಯವನ್ನೇ ಶುರು ಮಾಡಿತು. ಈ ಗೆಲುವಿನ ಜೊತೆಗೇ ತಂಡದ ಗುರುತಿನಲ್ಲೂ ಒಂದು ದೊಡ್ಡ ಬದಲಾವಣೆ ಆಯಿತು ಗೊತ್ತಾ? ಅದೇ ಬೆಂಗಳೂರು ಅನ್ನೋ ಹೆಸರು. ಫ್ಯಾನ್ಸ್ ಎಷ್ಟೋ ವರ್ಷಗಳಿಂದ ಕೇಳ್ತಾ ಇದ್ರು. ಬೆಂಗಳೂರು ಅಂತ ಹೆಸರು ಬದಲಾದಾಗ ಅದು ತಂಡವನ್ನು ನಮ್ಮ ನಗರದ ಜೊತೆ ಇನ್ನಷ್ಟು ಹತ್ರವಾಗಿಸ್ತು. ಈ ಹೊಸ ಹೆಸರು ಒಂದು ಹೊಸ ಹುರುಪನ್ನೇ ತಂದುಕೊಡ್ತು. ಮೈದಾನದಲ್ಲಿ ಸಿಕ್ಕ ಈ ಯಶಸ್ಸಿನಿಂದೆ ಮೈದಾನದ ಆಚೆ ತೆಗೆದುಕೊಂಡ ಕೆಲವು ಬೋಲ್ಡ್ ನಿರ್ಧಾರಗಳು ಇದ್ವು. ರಜತ್ ಪಾಟಿದಾರ್ಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದು, ವಿರಾಟ್ ಕೊಹ್ಲಿಯನ್ನು ಸೀನಿಯರ್ ಆಟಗಾರನಾಗಿ ಮತ್ತು ಮೆಂಟರ್ ಆಗಿ ಉಳಿಸ್ಕೊಂಡಿದ್ದು, ಇವೆಲ್ಲವೂ ಚಾಣಾಕ್ಷ ತಂತ್ರಗಾರಿಕೆ. ಇದರ ಪರಿಣಾಮವಾಗಿ ತಂಡದ ಬ್ರ್ಯಾಂಡ್ ಮೌಲ್ಯ $269 ಮಿಲಿಯನ್ ಏರಿ ನಂಬರ್ 1 ಸ್ಥಾನಕ್ಕೆ ಬಂತು. ಸರಿ, ಕಪ್ ತೊಗೆದಿದ್ದಾಯ್ತು. ಆದರೆ ಈ ಚಾಂಪಿಯನ್ ತಂಡದ ಅಸಲಿ ಸ್ಟ್ರೆಂತ್ ಏನು? ಯಾವುದವರನ್ನ 2026ರಲ್ಲೂ ಒಂದು ಅಪಾಯಕಾರಿ ತಂಡವನ್ನಾಗಿ ಮಾಡುತ್ತೆ? ಬನ್ನಿ, ಅವರ ಬಲಗಳನ್ನ ಒಂದೊಂದಾಗಿ ವಿಶ್ಲೇಷಿಸೋಣ. ನೋಡಿ, RCBಯ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಕಂಟಿನ್ಯೂಯಿಟಿ. ಅಂದ್ರೆ ಗೆದ್ದ ತಂಡವನ್ನೇ ಹೆಚ್ಚಾಗಿ ಬದಲಾಯಿಸಿಲ್ಲ. 17 ಆಟಗಾರರು ಅದೇ ಟೀಮ್ನಲ್ಲಿದ್ದಾರೆ. ಅವರ ಬ್ಯಾಟಿಂಗ್ ಲೈನಪ್ ನೋಡಿ, ಕೊಹ್ಲಿ, ಸಾಲ್ಟ್, ಪಾಟಿದಾರ್ ತುಂಬ ಸ್ಟ್ರಾಂಗ್ ಆಗಿದೆ. ಜೊತೆಗೆ ವೆಂಕಟೇಶ್ ಅಯ್ಯರ್ ಅವರ ಸೇರ್ಪಡೆಯಿಂದ ತಂಡಕ್ಕೆ ಇನ್ನಷ್ಟು ಬ್ಯಾಲೆನ್ಸ್ ಬಂದಿದೆ. ಇನ್ನೂ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಅವರ ಅನುಭವಿ ಜೋಡಿ ಯಾವುದೇ ತಂಡಕ್ಕಾದರೂ ಸವಾಲ್ ಹಾಕಬಲ್ಲದು. ಒಂದು ಮಾತು ಹೇಳ್ತಾರೆ, ಚಾಂಪಿಯನ್ ಆಗೋದಕ್ಕಿಂತ ಚಾಂಪಿಯನ್ ಪಟ್ಟ ಉಳಿಸ್ಕೊಳ್ಳೋದು ಕಷ್ಟ ಅಂತ. ಹಾಗಿದ್ರೆ RCBಯ ವೀಕ್ನೆಸ್ ಎಲ್ಲಿದೆ? ಅವರ ರಕ್ಷಾಕವಚದಲ್ಲಿರೋ ಬಿರುಕುಗಳು ಯಾವುವು? ಇಲ್ಲಿ ಕೆಲವು ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಕು. ಒಂದು, ಅವರ ಫಾಸ್ಟ್ ಬೌಲಿಂಗ್. ಪ್ರಮುಖ ಬೌಲರ್ ಜೋಶ್ ಹೇಜಲ್ವುಡ್ ಅವರ ಫಿಟ್ನೆಸ್ ಒಂದು ದೊಡ್ಡ ಪ್ರಶ್ನೆ. ಒಂದು ವೇಳೆ ಅವರಿಗೇನಾದರೂ ಗಾಯ ಆದರೆ ಬ್ಯಾಕಪ್ ಬೌಲರ್ಗಳಿಗೆ ಅಷ್ಟೊಂದು IPL ಅನುಭವ ಇಲ್ಲ. ಸ್ಪಿನ್ ಡಿಪಾರ್ಟ್ಮೆಂಟ್ ಕೂಡ ಸುಯಶ್ ಶರ್ಮಾ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಚಾಂಪಿಯನ್ ಪಟ್ಟದ ಒತ್ತಡವನ್ನು ನಿಭಾಯಿಸೋದು ಅಷ್ಟು ಸುಲಭವಲ್ಲ. 2026ರಲ್ಲಿ RCBಗೆ ಎದುರಾಗಿರುವ ಅತಿ ದೊಡ್ಡ ಚಾಲೆಂಜ್ ಅಂದ್ರೆ ಅದು ಅವರ ತವರು ಕೋಟೆ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ದೂರ ಆಡೋದು. ಇದು ಅವರ ಆಟದ ಶೈಲಿ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು? ಚಿನ್ನಸ್ವಾಮಿ ಅಂದ್ರೆ ಸಾಕು, ನೆನಪಾಗೋದೇ ಸಿಕ್ಸರ್ಗಳ ಸುರಿಮಳೆ, ಬ್ಯಾಟ್ಸ್ಮನ್ಗಳ ಪಾಲಿನ ಸ್ವರ್ಗ. ಅದು ಚಿಕ್ಕ ಬೌಂಡ್ರಿಗಳು, ಹೈ ಸ್ಕೋರಿಂಗ್ ಮ್ಯಾಚ್ಗಳು. RCBಯ ಬ್ಯಾಟಿಂಗ್ ಪವರ್ಗೆ ಇದು ಹೇಳಿ ಮಾಡಿಸಿದ ಜಾಗ. ಇಲ್ಲಿ ಆಡೋದ್ರಿಂದ ಅವ್ರಿಗೊಂದು ಸೈಕಲಾಜಿಕಲ್ ಅಡ್ವಾಂಟೇಜ್ ಕೂಡ ಸಿಕ್ತಿತ್ತು. ಹಾಗಿದ್ರೆ ಈಗೊಂದು ದೊಡ್ಡ ಪ್ರಶ್ನೆ, ಈ ಹೋಮ್ ಗ್ರೌಂಡ್ ಬದಲಾವಣೆ RCBಗೆ ಒಂದು ಅಪಾಯನಾ ಅಥವಾ ಇದೊಂದು ಹೊಸ ಅವಕಾಶನಾ? ಯಾಕಂದ್ರೆ ಹೊಸ ಗ್ರೌಂಡುಗಳು ಅಷ್ಟು ಬ್ಯಾಟಿಂಗ್ ಫ್ರೆಂಡ್ಲಿ ಇಲ್ಲ. ಒಂದು ಕಡೆ ಫ್ಯಾನ್ ಸಪೋರ್ಟ್ ಮಿಸ್ ಆಗತ್ತೆ, ಮತ್ತೊಂದು ಕಡೆ ನಿಧಾನಗತಿಯ ಪಿಚ್ಗಳು ನಮ್ಮ ಬೌಲರ್ಗಳಿಗೆ ಸಹಾಯ ಮಾಡ್ಬೋದಾ? ಇದು ತಂಡದ ಅಡ್ಯಾಪ್ಟಬಿಲಿಟಿಗೆ ನಿಜವಾದ ಪರೀಕ್ಷೆ. ಇಷ್ಟೆಲ್ಲ ಸರಿ, ಆದ್ರೆ ಎಲ್ಲದಕ್ಕಿಂತ ದೊಡ್ಡ ಅನಿಶ್ಚಿತತೆ ಇರೋದು ಮೈದಾನದ ಒಳಗೇ ಅಲ್ಲ, ಬದಲಾಗಿ ಆಫೀಸ್ ರೂಮ್ಗಳಲ್ಲಿ. ಹೌದು, ತಂಡದ ಓನರ್ಶಿಪ್ ಬದಲಾಗೋ ಸಮಯ ಬಂದಿದೆ. ಹೌದು, ತೆರೆಮರೆಯಲ್ಲಿ ದೊಡ್ಡ ಡೀಲ್ ನಡೀತಿದೆ.
ತಂಡದ ಮಾಲೀಕತ್ವ ಅಧಿಕೃತವಾಗಿ ಮಾರಾಟಕ್ಕೆ ಬಂದಿದ್ದು ಮಾರ್ಚ್ 31ರ ಡೆಡ್ಲೈನ್ ಕೂಡ ಹತ್ತಿರ ಬರ್ತಿದೆ. ಇದು ತಂಡದ ಭವಿಷ್ಯದ ಮೇಲೆ ಖಂಡಿತ ನೇರ ಪರಿಣಾಮ ಬೀರಲಿದೆ. ಅಂದಾಜು $2 ಬಿಲಿಯನ್. ಅಬ್ಬಬ್ಬಾ, ಈ ಮೊತ್ತ ಕೇಳಿದ್ರೇನೆ ತಲೆ ತಿರುಗುತ್ತೆ. ಇದು RCBಯ ಬ್ರ್ಯಾಂಡ್ ವ್ಯಾಲ್ಯೂ. ಇದರಿಂದ ಗೊತ್ತಾಗುತ್ತೆ ಇದು ಬರೀ ಒಂದು ಕ್ರಿಕೆಟ್ ಟೀಮ್ ಅಲ್ಲ, ಬದಲಿಗೆ ಒಂದು ಗ್ಲೋಬಲ್ ಬ್ರ್ಯಾಂಡ್ ಅಂತ. ಕೊನೆಯದಾಗಿ ಉಳಿಯೋ ಪ್ರಶ್ನೆ ಒಂದೇ: 17 ವರ್ಷಗಳ ಕಾಯುವಿಕೆಯ ನಂತರ ಸಿಕ್ಕ ಈ ಗೆಲುವನ್ನ ಒಂದು ದೊಡ್ಡ ಸಾಮ್ರಾಜ್ಯವನ್ನಾಗಿ ಕಟ್ಟಲು RCBಗೆ ಸಾಧ್ಯವಾಗುತ್ತಾ? ಅಥವಾ ಹೊಸ ತವರು, ಹೊಸ ಮಾಲೀಕತ್ವದ ಚಾಲೆಂಜ್ಗಳ ಮಧ್ಯೆ ಈ ಗೆಲುವು ಕೇವಲ ಒಂದು ಸಿಹಿ ನೆನಪಾಗಿ ಉಳಿದು ಬಿಡುತ್ತಾ? ಮುಂದಿನ ಸೀಸನ್ ಎಲ್ಲದಕ್ಕೂ ಉತ್ತರ ಕೊಡಲಿದೆ.